1 ಕಪ್ ಬನ್ಸಿ ರವಾದಿಂದ 9 ರಿಂದ 10 ಹೋಳಿಗೆ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವತ್ತು ಸಜ್ಜಿನ ಹೋಳಿಗೆ ಮಾಡ್ತಾ ಇದ್ದೀನಿ. ಈ ಸಜ್ಜಿನ ಹೋಳಿಗೆ ಮಾಡೋ ಸಲುವಾಗಿ 1 ಕಪ್ ಸಜ್ಜಿಕ ಅಂದರೆ ಬನ್ಸಿ ರವೆ ಅಂತಾರೆ ನೋಡಿ, ಇದಕ್ಕೆ ಅದನ್ನು ತೊಗೊತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಕಡೆ ಈ ಥರ ಹೋಳಿಗೆ ಯಾವಾಗಾದರೂ ಹಬ್ಬಕ್ಕೆ ಮಾಡ್ತಾರೆ. ಯಾರಿಗಾದರೆ ಕಡಲೆಬೇಳೆ ಹೋಳಿಗೆ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಈ ಥರ ಹೋಳಿಗೆ ಮಾಡಿ ಟ್ರೈ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಇಲ್ಲಿ 1 ಕಪ್ ಬನ್ಸಿ ರವೆ ತೊಗೊಂಡಿದ್ದೀನಿ. ಊರ ಕಡೆ ಎಲ್ಲ ಕಪ್ಲೆ ಗೋಧಿ ಅಂತ ಸಿಗುತ್ತೆ. ಆ ಗೋಧಿಯಿಂದ ರವೆ ಒಡ್ಸ್ಕೊಂಬರ್ತಾರೆ ಗಿರಣಿಗೆ ಹೋಗಿ. ನಾನು ಈಗ ಬನ್ಸಿ ರವೆ ತೊಗೊಂಡಿರೋದು. ನೋಡಿ ಈಗ ರವೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಒಬ್ಬೊಬ್ಬರು ಈ ರವೆಯನ್ನು ಹಾಗೆ ಹುರಿಯದೆ ಡೈರೆಕ್ಟಾಗಿ ಹೋಳಿಗೆ ಮಾಡ್ಕೋತಾರೆ. ಆದರೆ ನಾನು ಇಲ್ಲಿ ಸ್ವಲ್ಪ ಹುರ್ಕೊಂಡು ಮಾಡ್ತಾ ಇರೋದು. ಈಗ ಹುರಿದಿರುವ ಈ ರವೆಯನ್ನು ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ಈಗ ನಾನು 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಈಗ ಈ ನೀರನ್ನು ಸ್ವಲ್ಪ ಕುದಿ ಬರುವವರೆಗೂ ಕಾಯಿಸ್ಕೊತಾ ಇದ್ದೀನಿ. ನೀರು ಕಾಯ್ತದೆ. ಇದಕ್ಕೆ ನಾನು 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ ಬನ್ಸಿ ರವೆಗೆ 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಇನ್ನೊಂದು ಸ್ವಲ್ಪ 1.5 ಕಪ್ ಎಲ್ಲ ಹಾಕ್ಬೋದು. 1.5 ಕಪ್ಗಿಂತ ಸ್ವಲ್ಪ ಕಮ್ಮಿ ಅಲ್ಲ, 1 ಕಪ್ ಮೇಲೆ. ಈಗ ಇದು ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು ನೀರಲ್ಲಿ. ಸ್ವಲ್ಪ 4 ರಿಂದ 5 ಏಲಕ್ಕಿ ಹಾಕ್ತಿದ್ದೀನಿ. ಏಲಕ್ಕಿ ಸ್ವಲ್ಪ ಇರುತ್ತಲ್ಲ, ಅದು ಸಣ್ಣ ಆಗೋದಿಲ್ಲ ಅಂತ ಸ್ವಲ್ಪ ಸಕ್ಕರೆ ಹಾಕಿ ಸಣ್ಣ ಮಾಡ್ತಿದ್ದೀನಿ ನಾನು. ಸಕ್ಕರೆ ಹಾಕಿದರೆ ಬೇಗ ಸಣ್ಣ ಆಗುತ್ತೆ. ಏಲಕ್ಕಿ ಹಾಕೋದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಈ ಏಲಕ್ಕಿ ಪೌಡರನ್ನು ಈ ಬೆಲ್ಲದ ನೀರಿಗೆ ಹಾಕ್ತಿದ್ದೀನಿ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಅಂದರೆ ಜಾಸ್ತಿ ಉಪ್ಪು ಹಾಕಬೇಡಿ. ಜಾಸ್ತಿ ಉಪ್ಪು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹಾಕಬೇಕು. ನಾನು 1 ಚಮಚ ಶುಂಠಿ ಪೌಡರ್ ಹಾಕ್ತಾಯಿದ್ದೀನಿ. ಶುಂಠಿ ಪೌಡರ್ ಇಲ್ಲಾಂದರೆ ಪರವಾಗಿಲ್ಲ, ಹೆಲ್ತಿಗೆ ಚೆನ್ನಾಗಿರುತ್ತೆ ಶುಂಠಿ ಪೌಡರ್. ಅದಕ್ಕೆ ನಾನು ಎಲ್ಲದರಲ್ಲಿ ಸ್ವೀಟ್ ಯಾವುದು ಪದಾರ್ಥ ಮಾಡಿದ್ರೆ ಅದರಲ್ಲಿ ಶುಂಠಿ ಪೌಡರ್ ಹಾಕ್ತೀನಿ. ಈಗ ಹುರಿದಿರುವ ಬನ್ಸಿ ರವೆ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ರವೆ ಎಲ್ಲ ಸ್ವಲ್ಪ ಕುದ್ದು ಸಾಫ್ಟ್ ಆಗುತ್ತೆ, ಗಟ್ಟಿ ಆಗುತ್ತೆ. ಈಗ ಚೆನ್ನಾಗಿ ಬೇದಿದೆ. ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಈಗ ಆಫ್ ಮಾಡ್ತೀನಿ. ಬೇದಿದೆ ಚೆನ್ನಾಗಿ. ನಾನು 4 ರಿಂದ 5 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಸೇಮ್ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೋತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಬಟ್ ಸ್ವಲ್ಪ ಗಟ್ಟಿ ಆಗಬೇಕಾಗುತ್ತೆ. ಅದಕ್ಕೆ ಗಟ್ಟಿ ಇದ್ದರೆ ಹೋಳಿಗೆ ಲಟ್ಟಿಸುವಾಗ ಏನೂ ಕಟ್ಟಾಗೋದಿಲ್ಲ. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪ ನಾದಿದ್ದೀನಿ. ಕನಕಾಲ ನಾದಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ತಾ ಇದ್ದೀನಿ. ಸಾಫ್ಟ್ ಆಗುತ್ತೆ. ಈಗ ಈ ನಾದಿರುವ ಕನಕನ್ನು 10 ರಿಂದ 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ನೋಡಿ ಆಗಲೇ ಮಾಡಿಟ್ಟಿರುವ ಸಜ್ಜಿಕೆಲ್ಲ ತಣ್ಣಗಾಗಿದೆ. ಈ ಥರ ತಣ್ಣಗಾದ ಮೇಲೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಬರುತ್ತೆ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಆದರೆ ಹೋಳಿಗೆ ಮಾಡೋಕ್ಕೆ ನಮ್ಮ ಸ್ಟಫಿಂಗು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇದು ಚಪಾತಿ ಹಿಟ್ಟು ಸಾಫ್ಟ್ ಆಗಿದೆ.
ನೋಡಿ ಇಷ್ಟು ಒಳ್ಳೆ ತಗೋತಾರೆ ಈಗ. ಒಂದು ಕೈಯಿಂದ ಒಳ್ಳೆ ಮಾಡ್ಕೊಂಡು ಈ ಥರ ಒಂದು ಬಟ್ಲು ಥರ ಮಾಡ್ಕೋಬೇಕು. ಅಂದರೆ ಸ್ಟಫಿಂಗ್ ಇದರಲ್ಲಿ ಹೋಗ್ಬೇಕಲ್ಲ ಮಾಡಿ ಈ ಥರ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ಥರ ಆಗುತ್ತೆ ನೋಡಿ. ಈಗ ಈ ಚಜಕಿನ ಉಂಡೆ ತೊಗೊಂಡು ಇದರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಒಂದು ಕೈಯಿಂದ ಸಜ್ಕನ್ನು ಒಳಗಡೆ ಪ್ರೆಸ್ ಮಾಡಬೇಕು. ಇದು ಹೆಬ್ಬರದಿಂದ ಗೋಧಿ ಹಿಟ್ಟನ್ನು ಈ ಥರ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನು ನಾನು ಇದು ಕ್ಲೋಸ್ ಮಾಡ್ತಿದ್ದೀನಿ. ಎಕ್ಸ್ಟ್ರಾ ಏನರೇ ಕಣಕ್ಕಿದ್ರೆ ಇದೇ ಥರ ತಕ್ಕೋಬೇಕು. ರಿಮೂವ್ ಮಾಡ್ಕೋತಾ ಇದ್ದೀನಿ ನೋಡಿ. ಆಮೇಲೆ ಚೆನ್ನಾಗಿ ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಅಂದರೆ ಚದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಎರಡು ಕಡೆ ಹಿಟ್ಟು ಹಚ್ಕೋತಾ ಇದ್ದೀನಿ. ಹಿಟ್ಟು ಹಚ್ಕೊಂಡ್ಮೇಲೆ ಈ ಥರ ಇನ್ನೊಂದು ಸಲ ಪ್ರೆಸ್ ಮಾಡ್ಕೋಬೇಕು. ಈ ಹೋಳಿಗೆ ಲಟ್ಸೋಕ್ಕಿಂತ ಮುಂಚೆ ನಾನು ಗ್ಯಾಸ್ ಮೇಲೆ ತವೆ ಇಟ್ಟಿದ್ದೀನಿ ನೋಡಿ. ಈಗ ನಾನು ಲಟ್ಟಿಸ್ತಾ ಇದ್ದೀನಿ. ಈ ಥರ ಸಾಫ್ಟಾಗಿ ಲಟ್ಟಿಸ್ಬೇಕು. ಈ ಹೋಳಿಗೆ ಮಾಡೋದು ಆಲೂ ಪರೋಟಕ್ಕಿಂತ ಈಸಿ. ಈಗ ಹೋಳಿಗೆ ಲಟ್ಟಿಸಿದಾಯಿತು. ಈಗ ನಾನು ಬೇಯಿಸ್ಕೊತಾ ಇದ್ದೀನಿ. ತವೆ ಆಲ್ರೆಡಿ ಕಾದಿದೆ. ಈ ಕಾದಿರೋ ತವೆಗೆ ಹೋಳಿಗೆ ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಆಯಿಲ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪ ಹಚ್ಕೊಂಡು ಬೇಯಿಸ್ಕೋಬಹುದು ನೋಡಿ. ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂತ. ಈ ಹೋಳಿಗೆಯನ್ನು ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈಗ ಹೋಳಿಗೆ ಎರಡು ಕಡೆ ಚೆನ್ನಾಗಿ ಬೇಯ್ದಿದೆ ನೋಡಿ. ಈಗ ಸಜ್ಜಿಕಿನ ಹೋಳಿಗೆ ರೆಡಿ ಆಯಿತು. ಈಗ ನಾನು ಈ ಹೋಳಿಗೆಯನ್ನು ಇನ್ನೊಂದು ಥರ ಯಾವ ಥರ ಲಟ್ಟಿಸ್ಬೇಕಂತ ಹೇಳ್ತಾ ಇದ್ದೀನಿ. ಈಗ ಒಂದು ಉಳ್ಳಿ ತೊಗೋಬೇಕು. ಆ ಉಳ್ಳಿನ ತೊಗೊಂಡು ಪುರಿ ಥರ ಲಟ್ಟಿಸ್ಬೇಕು. ಪುರಿ ಶೇಪ್ ಬರುವವರೆಗೂ ಲಟ್ಟಿಸ್ಬೇಕು. ಪುರಿ ಥರ ಲಟ್ಟಿಸಿದಾದ ಮೇಲೆ ನಾನು ಈ ಸಜ್ಜಿಕಿನ ಉಂಡೆಯನ್ನು ತೊಗೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಮೋದಕ್ಕೆ ಹೇಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕ್ಲೋಸ್ ಮಾಡ್ಕೊಂಡು ಎಕ್ಸ್ಟ್ರಾ ಕಣಕ್ಕೆ ಏನೆಲ್ಲ ಇರುತ್ತಲ್ಲ ಅದನ್ನು ನಾನು ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಕಣಕ್ಕೂ ತೆಗೆದಾದ್ಮೇಲೆ ಈ ಥರ ಎರಡು ಕಡೆ ಪ್ರೆಸ್ ಮಾಡ್ಕೋಬೇಕು. ಎರಡು ಕಡೆ ಪ್ರೆಸ್ ಮಾಡ್ಕೊಂಡು ಹೋಳಿಗೆಯನ್ನು ಸಾವಕಾಶವಾಗಿ ಲಟ್ಟಿಸ್ಬೇಕು. ಈ 1 ಕಪ್ ರವಾದಿಂದ 10ರಿಂದ 11 ಹೋಳಿಗೆ ರೆಡಿ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ.